ಡಿ ಬಾಸ್ನ ತೆಗಳ್ತಾ ಇರೋರಿಗೆ ಒಂದೇ ಒಂದು ಕಿವಿ ಮಾತು, ಒಂದೇ ಒಂದು ವಾರ್ನಿಂಗು ಅಂತ ಕೂಡ ತಿಳ್ಕೊಳ್ಳಿ ಇದನ್ನು. ಅದು ಏನಪ್ಪ ಅಂತಂದರೆ, ಬೇರೆಯವರು ಆಗಿದ್ದರೆ ದೌರ್ಜನ್ಯ, ದರ್ಪವನ್ನು ತೋರಿಸ್ತಾ ಇದ್ರು ಈ ಒಂದು ಮೂಮೆಂಟಲ್ಲಿ, ಅಥವಾ ಸಿಂಪತಿಯಿಂದ ನಾನು ಹೋಗಿ ಬಂದ್ಬಿಡ್ತೀನಿ, ನಾನೊಬ್ಬ ಸೆಲೆಬ್ರಿಟೀಸು ಅಂತ ಇದು ಮಾಡೋರು ಈ ಒಂದು ಸಂದರ್ಭದಲ್ಲಿ. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ನೀನು ಅಂತ ನೀವು ಕೇಳಬಹುದು ನನ್ನನ್ನು. ಎಸ್, ಇವತ್ತು ಎಲೆಕ್ಷನ್ ನಡೀತು. RR ನಗರದಲ್ಲಿ ನಮ್ಮ ಡಿ ಬಾಸ್ ಅವರು ಬರ್ತಾರೆ ಕಾರಲ್ಲಿ, ಅವರ ಹೆಂಡತಿ ಹಾಗೆ ಡಿ ಬಾಸ್ ಅವರ ಅಕ್ಕನ ಮಗ ಎಲ್ಲರೂ ಕೂಡ ಬರ್ತಾರೆ. ಡಿ ಬಾಸ್ ಕಡೆಯವರು ಒಂದಷ್ಟು ಜನ ಅಲ್ಲಿ ಇರ್ತಾರೆ, ನೀವು ನೋಡಿರ್ಬೋದು. ಬಂದಮೇಲೆ ಡಿ ಬಾಸ್ ಅವ್ರು ಏನು ಮಾಡ್ತಾರೆ, ತುಂಬ ಜನ ಹೇಳ್ತಾರೆ, ಸರ್ ನೀವು ಸೀದಾ ನಡೀರಿ ಸರ್, ನಿಮಗೆ ಒಳಗಡೆ ಹೋಗ್ಬಿಡಿ, ಸೀದಾ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದುಬಿಡಿ, ನೀವು ಒಬ್ಬ ಸೆಲೆಬ್ರಿಟೀಸು, ಜನ ಮುತ್ಕೊಬಿಡ್ತಾರೆ ಅಂತಾರೆ. ಡಿ ಬಾಸ್ ಅಂತಾರೆ, ಎಲ್ರಿಗೂ ಒಂದೇ ರೂಲ್ಸಪ್ಪ, ಎಲ್ರಿಗೂ ಒಂದೇ ರೂಲ್ಸು, ನನಗೂ ಒಂದೇ ರೂಲ್ಸು, ನಾನು ಕ್ಯೂನಲ್ಲೇ ಹೋಗ್ಬಿಟ್ಟು ಓಟ್ ಹಾಕ್ತೀನಿ ಅಂತ ಡಿ ಬಾಸ್ ಅವ್ರು ಹೇಳ್ತಾರೆ. ಇದು ಒಂದು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ, ನಾನು ಒಬ್ಬ ಪ್ರಜೆ, ಎಲ್ರಿಗೂ ಸಿಗಬೇಕಾದಂಥ ಗೌರವ, ನ್ಯಾಯಯುತವಾಗಿ ನಾನು ವೋಟ್ ಮಾಡ್ತೀನಿ ಅಂತ ಡಿ ಬಾಸ್ ಹೋದ್ರಲ್ಲ, ಇದು ರೀ ಅವರ ದೊಡ್ಡ ಗುಣ. ಇದು ಸುಮ್ಮನೆ ತೆಗಳ್ಬಿಡ್ತಾರೆ ತುಂಬ ಜನ. ಇದು ನೋಡಾದರೂ ತಿಳ್ಕೋಬೇಕು ಅವರು ನ್ಯಾಯಕ್ಕೆ ಯಾವ ಮಟ್ಟಿಗಿನ ಒಂದು ಪ್ರಾಮುಖ್ಯತೆನ ಕೊಡ್ತಾರೆ ಅಂತ. ಅವರು ಇನ್ನೂ ಒಂದು ಸಿಂಪತಿನ ಗಳಿಸ್ಬೋದಾಗಿತ್ತು. ಕೈ ನೋವಿದೆ ಬಿಡಪ್ಪ, ಹೋಗ್ಬಿಡ್ತೀನಿ ಅಂತ ಅನ್ಬೋದಾಗಿತ್ತು. ಕೈ ನೋವಿದ್ರು ಡೋಂಟ್ ಕೇರ್, ಕ್ಯೂನಲ್ಲೇ ಓಟ್ ಹಾಕ್ತೀನಿ ಅಂತ ನಿಂತ್ಕೊಂಡು ಕ್ಯೂವಲ್ಲೇ ಓಟ್ ಹಾಕಿದ್ದಾರೆ. ಎಸ್, ಇದಕ್ಕೇನೆ ಅವರು ಡಿ ಬಾಸ್ ಅನ್ನಿಸ್ಕೊಳ್ಳೋದು. ಎಸ್, ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಮಸ್ಕಾರ.